ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಲಕ್ಷ್ಮೀ ಪಾಕಶಾಲೆ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ಈ ಹಸಿ ಹುಣಸೆಕಾಯಿಯ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ತೊಕ್ಕು ಕೂಡ ಅಂತಾರೆ. ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ. ನೋಡಿ, ಇಲ್ಲಿ ಮೊದಲೇದಾಗಿ ನಾನು ಒಂದು ಅರ್ಧ ಕೆಜಿಯಷ್ಟು ಹಸಿ ಹುಣಸೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಮಾಡೋಕ್ಕಿಂತ ಹಿಂದಿನ ದಿನವೇ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿ ಇಟ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋದು ತೊಗೊಳ್ಳಿ. ಇದನ್ನು ಒಂದು 500 ಗ್ರಾಮ್ನಷ್ಟು ತೊಗೋಬೇಕು. ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು. ನೋಡಿ, ಇದಕ್ಕೆ ಒಂದು 200 ಗ್ರಾಮ್ನಷ್ಟು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅಂದರೆ 1/4 kg ಅಷ್ಟು. ಇಲ್ಲಿ ನಾನು ಯೂಸ್ ಮಾಡ್ತಿರೋ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರನೇ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ಮೆಂತ್ಯಕಾಳು ಯೂಸ್ ಮಾಡ್ತಿದ್ದೀನಿ ನಾನು. ಒಂದು 5 ಟೇಬಲ್ ಸ್ಪೂನಷ್ಟು, ಒಂದು 5 ಟೇಬಲ್ ಸ್ಪೂನಷ್ಟು ಸಾಸಿವೆ. ನೋಡಿ, ಒಂದು 2 ಚಮಚದಷ್ಟು ಅರಿಶಿಣ ಪೌಡರ್ ತೊಗೊಳ್ಳಿ. ನೀವು ಈ ಅರಿಶಿಣ ಕೊಂಬು ಬೇಕಿದ್ದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಮನೇಲೇ ರೆಡಿ ಮಾಡೋದ್ರಿಂದ ಇದನ್ನೇ ತೊಗೊಂಡಿದ್ದೀನಿ. ಒಂದು 2 ಗಡ್ಡೆ ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಓಕೆ, ಇದನ್ನು ಮಾಡೋ ವಿಧಾನ ನೋಡೋಣ. ನೋಡಿ, ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಚೆನ್ನಾಗಿ ಕಾದ ನಂತರ ಈ ಸಾಸಿವೆ ಹಾಕ್ಕೊಂಡ್ಬಿಟ್ಟು ಸ್ವಿಮ್ಮಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಇದು ಚಿಟಪಟ ಅನ್ನೋವರೆಗೂ. ಆ ಚಿಟಪಟ ಅಂದು ಅದು ಸಿಪ್ಪೆ ಹೊಡೆಯುತ್ತೆ, ಆವಾಗ ತೆಗೆದಿಟ್ಕೊಳ್ಳಿ. ನೋಡಿ, ಈ ಥರ ಇಲ್ಲಿ ಚೆನ್ನಾಗಿ ಹುರಿದಿದೆ. ಇದನ್ನಿವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ನಂತರ ಇದೇ ಪಾತ್ರೆಗೆ ಮೆಂತ್ಯಕಾಳು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ನೀವು ಈ ಥರ ಆಗಲಿಲ್ಲ ಅಂದರೆ ನೀವು ಜಾಸ್ತಿ ಈ 2 kg 3 kg ಮಾಡೋದಾದರೆ ಈ ಮೆಂತ್ಯಕಾಳು ಮತ್ತು ಅರಿಶಿನ ಕೊಂಬನ್ನು ನೆನೆಸಿಟ್ಟು ಬೇಕಿದ್ರೂ ಮಾಡ್ಕೋಬೋದು. ನಾನು ಇಲ್ಲಿ ಅರ್ಧ kg ಅಷ್ಟು ಮಾಡೋದ್ರಿಂದ ಈ ವಿಧಾನವನ್ನು ಬಳಸ್ತಿದ್ದೀನಿ. ನೋಡಿ, ಇದು ಕೂಡ ಇಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ಮಾಡೋ ವಿಧಾನ ನೋಡೋಣ. ನೋಡಿ, ಮೊದಲೇದಾಗಿ ನಿಮ್ಮನೇಲಿ ಈ ಥರ ಏನಾದರೂ ಕಲ್ಲಿದ್ದರೆ, ಒಳಕಲ್ಲಿದ್ದರೆ ಇದರಲ್ಲಿ ಇದನ್ನು ಮೊದಲು ಈ ಥರ ಚೆನ್ನಾಗಿ ಮುರಿದ್ಬಿಟ್ಟು ಹುಣಸೆಕಾಯಿನ ನೀಟಾಗಿ ಕುಟ್ಕೊಳ್ಳೋಣ. ಯಾಕಂದರೆ ಇದು ಮಿಕ್ಸಿಯಲ್ಲಿ ಬೇಗ ಸಣ್ಣಗೆ ಆಗಲ್ಲ. ನೋಡಿ, ಈ ಥರ ಬರುತ್ತಲ್ಲ, ಇದನ್ನೆಲ್ಲ ತೆಗೆದಿಟ್ಕೋಬೇಕು. ನೀವು ಬರೀ ಕಲ್ಲಲ್ಲೇ ಮಾಡ್ತೀನಿ ಅಂದರೂ ಮಾಡ್ಕೋಬೋದು. ಬಟ್ ಇಲ್ಲಿ ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಮಿಕ್ಸಿಗೆ ಹಾಕೋತಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಈ ಥರ ಸಣ್ಣಗಾಗೋವರೆಗೂ ಕುಟ್ಕೋಬೇಕು. ಬೀಜ ಏನು ತೆಗಿಯೋಕ್ಕೆ ಹೋಗಬೇಡಿ. ನೋಡಿ, ಇಲ್ಲಿ ಈ ಥರ ನೀಟಾಗಿ ಸಣ್ಣದಾಗಿ ಕೊಟ್ಬಿಟ್ಟು ಇಟ್ಕೊಂಡಿದ್ದೀನಿ. ತುಂಬ ಸಣ್ಣಗೂ ಬೇಡ, ಮೀಡಿಯಮ್ ಇರಲಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣಗೆ ಮಾಡ್ಕೋಬೇಕು. ನೋಡಿ, ಇದನ್ನ ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೊತಿದ್ದೀನಿ ನಾನು. ನೋಡಿ, ನಂತರ ಈ ಉಳಿದಿರೋ ಹುಣಸೆಕಾಯಿನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಕುಟ್ಕೋಬೇಕು. ನಿಮಗೆ ಮುರಿದು ಹಾಕ್ಕೊಳ್ಳೋದು ಕಷ್ಟ ಆದರೆ ಸಣ್ಣಗೆ ಕಟ್ ಮಾಡಿ ಕೂಡ ಹಾಕ್ಕೊಂಡು ಕುಟ್ಕೊಳ್ಳಿ. ನೋಡಿ, ಇದನ್ನು ಕೂಡ ಅದೇ ಪಾತ್ರೆಗೇ ಎತ್ತಿಟ್ಕೊಳ್ಳೋಣ. ನೋಡಿ, ಇದೇ ಥರ ಉಳಿದಿರೋ ಎಲ್ಲ ಹುಣಸೆಕಾಯಿನೂ ಇದೇ ಥರ ಸಣ್ಣಗೆ ಮಾಡ್ಕೋಬೇಕು. ನೋಡಿ, ಇಲ್ಲಿ ಎಲ್ಲದನ್ನು ಈ ಥರ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ನಂತರ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಇದಕ್ಕೆ ಇವಾಗ ಈ ಹುಣಸೆಕಾಯಿನ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಹಾಕ್ಕೊಂಬಿಟ್ಟು 2 ಸಲ ಆದರೂ ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಾಡಿಟ್ಕೊಳ್ಳಿ. ನೋಡಿ, ಇದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನೋಡಿ, ನಂತರ ಈ ಸಾಸಿವೆ ಮತ್ತು ಮೆಂತ್ಯಕಾಳು ಕೂಡ ಹಾಕ್ಕೊಳ್ಳೋಣ. ನೋಡಿ, ಒಂದು ಅರ್ಧ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ. ನೋಡಿ, ಇದನ್ನ ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ತುಂಬ ಬೇಗ ಸಣ್ಣಾಗಲ್ಲ, ಸ್ವಲ್ಪ ಸಮಯ ಹಿಡಿಯುತ್ತೆ.
ನೋಡಿ ಇಲ್ಲಿ ನೀಟಾಗಿ ರುಬ್ಬಿಟ್ಕೊಂಡಿದ್ದೀನಿ ನಾನು. ಈ ಥರ ತುಂಬ ಏನು ಸಣ್ಣಗಾಗೋದು ಬೇಡ, ನೋಡಿ ಈ ಥರ ಆದರೆ ಸಾಕು. ಇದನ್ನ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನೋಡಿ ಇದನ್ನು ಈ ಥರ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಉಳಿದಿದ್ದು ಕೂಡ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ನಾನು ಆಲ್ರೆಡಿ ಕಲ್ಲಲ್ಲಿ ಸಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ರುಬ್ಕೊಳ್ಳೋಣ. ನೋಡಿ ಇಲ್ಲಿ ಇದನ್ನು ಕೂಡ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಓಕೆ, ನೋಡಿ ಇದು ದಿನ ಕಳೆದಂತೆ ಚೆನ್ನಾಗಾಗುತ್ತೆ. ಈ ಉಪ್ಪಿನಕಾಯಿ ಯಾವ ಥರ ಕೊಳೆಯುತ್ತೆ ಆ ಥರ ಇದು ಕೂಡ ಚೆನ್ನಾಗಾಗುತ್ತೆ. ನೋಡಿ ಇದನ್ನು ನೀವು ಆದಷ್ಟು ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಬಾರ್ದು. ಆದಷ್ಟು ಈ ಗಡಿಗೆ ಸಿಗುತ್ತಲ್ಲ, ಮಣ್ಣಿಂದು ಗಡಿಗೆಯಲ್ಲಿ ಅಥವಾ ಈ ಗ್ಲಾಸಿನ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ತುಂಬ ದಿನ ಚೆನ್ನಾಗಿರುತ್ತೆ. ಓಕೆ, ನೋಡಿ ಇದನ್ನ ಇವಾಗ ಸರ್ವ್ ಮಾಡೋಣ. ಓಕೆ, ನೋಡಿ ಇಲ್ಲಿ ಸರ್ವ್ ಮಾಡಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾನು ಮಾಡಿದಂತಹ ಹುಣಸೆಕಾಯಿಯ ಚಟ್ನಿ ರೆಸಿಪಿ. ನಾನು ಮಾಡಿದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ